ಅಲ್ವೇ? ಮದುವೆ ಅಂತೂ ಅದ್ದೋರಿಯಾಗಿ ಮಾಡಕ್ ಬಿಡಿಲ್ಲ. ಇವಾಗ ಪ್ರಸ್ತುತ ಬೇಡ ಅಂತ ಹೊರಟಿದ್ಯಲ್ಲ, ಈ ಸೌಭಾಗ್ಯಕ್ಕೆ ಮದುವೆ ಯಾಕಬೇಕಾಗಿತ್ತು? ನಾನ್ ಬೇಡ ಅಂತಾನೆ ಹೇಳ್ದೆ, ನೀವು ತಾನೇ ಬಲವಂತ ಮಾಡಿ ತಾಳಿ ಕಟ್ಸಿದ್ದು. ಈಗ ಪ್ರಸ್ತಾವ ಬೇರೆ ಮಾಡ್ಕೊಂಡ್ರೆ ನಾನ್ ಹೋಗೋದು ಮೆಡಿಕಲ್ ಕಾಲೇಜ್ಗಲ್ಲ, ಯಾವ್ದಾದ್ರು ಹೆರಿಗೆ ಆಸ್ಪತ್ರೆಗೆ ಹೋಗಿ ಸೇರ್ಕೋಬೇಕಾಗತ್ತಷ್ಟೇ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳೆ. ನನ್ ಮೊಮ್ಮಕ್ಕಳ ಜೊತೆ ನಾನು ಆಯಾಗಿರ್ತೀನಿ. ಅಮ್ಮ ರಸ್ತಾಗಿಸ್ತಾ ಅಂತ ಹೇಳಿ ಅವಳ ಎಜುಕೇಶನ್ ಡಿಸ್ಟರ್ಬ್ ಮಾಡ್ಬೇಡ. ಇಷ್ಟಕ್ಕೂ ಅವಳು ಡಾಕ್ಟರ್ ಆದ್ರೆ ನಮಗ್ ತಾನೇ ಹೆಮ್ಮೆ. ಹೌದು ಕಣೋ, ಅವಳು ಆಡ್ದಂಗ ಆಡಿ ಆಡಿ ಅವಳನ್ನ ಹಾಳು ಮಾಡಿಟ್ಟಿದ್ಯಾ ನೀನು. ಅಮ್ಮ ಹೋಗೋ ಹೊತ್ನಲ್ಲಿ ಯಾಕಮ್ಮ ಅವಳನ್ನ ಅಳಿಸ್ತೀಯಾ? ಅಳಿಸ್ತಾ ಇರೋಳು ನಾನಲ್ಲ ಕಣೋ, ಇವಳು. ಊರವ್ರನ್ನೆಲ್ಲ ಕರೆದು ಅದ್ದೂರಿಯಾಗಿ ಮದುವೆ ಅಂತೂ ಮಾಡಕ್ಕಾಗ್ಲಿಲ್ಲ. ಮೊಮ್ಮಕ್ಕಳನ್ನೇ ತಾರ್ಸೋಣ ಅಂದ್ರೆ ಇನ್ನು 5 ವರ್ಷ ಆದ್ಮೇಲೆ ಇವಳು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬರ್ತಾಳಂತೆ. ಅಷ್ಟೊತ್ತಿಗೆ ನಾನು ಇರ್ತೀನೋ ಸತ್ತೋಗ್ತೀನೋ ಆ ದೇವರಿಗೆ ಗೊತ್ತು. ಒಟ್ಟಾಗಿ ನಿಮ್ ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಒಟ್ಟಾಗಿ ಒಟ್ಟಾಗಿ ನಿಮ್ ತಾಯಿಗೆ ಬಹಳ ಸಿವಿಯರ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಬದುಕೋದು ತುಂಬಾ ಕಷ್ಟ. ಡಾಕ್ಟರ್ ಹಾಗನ್ಬೇಡಿ, ಹೇಗಾದ್ರೂ ಮಾಡಿ ನಮ್ ತಾಯಿನ ಉಳಿಸ್ಕೊಡಿ. ಅಮ್ಮ ನನ್ನ ಪ್ರಾಣ ಹೊತ್ತು ಬದುಕೊಳ್ಳಪ್ಪ. ಸಾಯೋದಕ್ಕೂ ಮುಂಚೆ ನನ್ನ ಸೊಸೆನೂ ಸರಿ ನೋಡ್ಬೇಕು. ನಿನ್ನ ಅವಳ ಕೈನಲ್ಲಿಟ್ಟು ನನ್ನ ನೆಮ್ಮದಿಯ ಪ್ರಾಣ ಬಿಡ್ಬೇಕು. ಅಮ್ಮ ನಿನ್ಗೇನು ಆಗಲ್ಲಮ್ಮ, ನೀನ್ ಚೆನ್ನಾಗಾಗ್ತೀಯಮ್ಮ. ಪ್ರಶಾಂತ್, ನಿನ್ನ ನನ್ನ ಸೊಸೆನ ಕೊನೆ ಸಾರಿ ತುಂಬಾ ನೋಡ್ಬೇಕು. ಅವ್ರ ಕೊನೆ ಆಸೆನ ಪೂರ್ಣ ಹೋಗಿ ಕರ್ಕೊಂಡು ಬನ್ನಿ. ಅಮ್ಮ ನಾನು ಹೋಗಿ ಬರ್ತೀನಿ. ಡಾಕ್ಟರ್ ಹೋಗು. ಹಲೋ ಹಲೋ, ಯಾರು ಬೇಕಾಗಿತ್ತು ಸರ್ ನಿಮ್ಗೆ? ಪಲ್ಲವಿ ಬೇಕಾಗಿತ್ತು. ಪಲ್ಲವಿ? ಯಾವ ಪಲ್ಲವಿ? ಸೆಕೆಂಡ್ ಇಯರ್ ಸ್ಟೂಡೆಂಟ್. ಅವ್ರಿನ್ನೂ ಕಾಲೇಜಿಂದ ಬಂದಿಲ್ಲ, ಕಾಲೇಜಲ್ಲೇ ಇರ್ಬೇಕು ನೋಡಿ. ಥ್ಯಾಂಕ್ ಯು. ಯಾಕೆ ನಾಚ್ಕೋತೀಯ? ಇಲ್ಲಿರೋರು ನಾವಿದ್ರೆ ಇಂಥ ಅಂತ ಎಲ್ಲೂ ಸಿಗಲ್ಲ. ಕಮಾನ್. ನೋಯಾ ಪ್ಲೀಸ್. ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ.
ನೀನ್ ಹೆದರ್ಬೇಕಾಗಿರೋದು ಈ ತಾಳಿ ಕಟ್ಟಿರೋ ಗಂಡನ್ಗೆ ಹೊರತು ಬೇರೆಯವ್ರಿಗಲ್ಲ. ನನ್ ಗಂಡನ್ಗೆ ನಾ ಹೆದ್ರೋದೇ ಇಲ್ಲ. ಅವನೊಬ್ಬ ಸೆಂಟಿಮೆಂಟಲ್ ಫೂಲ್. ನಾ ಹೇಳ್ದಂಗೆಲ್ಲ ಕೇಳ್ತಾನೆ, ನಾ ಹೇಳ್ದಂಗೆಲ್ಲ ಕುಣಿತಾನೆ. ಯುವರ್ ಆನರ್, ಒಂದು ಪ್ರಶ್ನೆ ಕೇಳ್ತೀನಿ. ನನ್ನ ಹೆಂಡತಿ ಹಾಗೆ ನಿಮ್ಮ ಹೆಂಡತಿನೂ ಬೇರೆ ಗಂಡ ಜೊತೆಯಲ್ಲಿ ಮಲಗಿರೋದನ್ನ ನೀವು ನೋಡಿದ್ರೆ ನೀವೇನ್ ಮಾಡ್ತಿದ್ರಿ? ನೀವೇನ್ ಮಾಡ್ತಿದ್ದ ರಮೇಶ? ಇನ್ಸ್ಪೆಕ್ಟರ್, ನೀವೇನ್ ಮಾಡ್ತಿದ್ರಿ? ನೀವು ಹೇಳಿ, ದಯವಿಟ್ಟು ಹೇಳಿ. ಇಷ್ಟೆಲ್ಲ ಆದ್ರೂ ನನ್ನ ತಾಯಿನ ಉಳಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಪಲ್ಲವಿನ ವಾಪಸ್ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿದೆ. ಪಲ್ಲವಿ, ಮಾತು ಕೇಳು, ನಾನೇನು ಮಾಡಲ್ಲ. ಪಾಪಲ್ವಿ ಪಲ್ಲವಿ, ನಾನ್ ನಿನ್ನ ಪಲ್ಲವಿ, ಅಮ್ಮನ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲ್ ಇದ್ದಾರೆ. ಸಾಯೋದಕ್ಕೆ ಮುಂಚೆ ನೀನು ಒಂದ್ಸಲ ನೋಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಬಾ ಪಲ್ಲವಿ, ಬಾ. ಪಲ್ಲವಿ, ದೇವರಾಣೆಗೂ ನಾನೇನು ಮಾಡಲ್ಲ, ಏನು ಮಾಡಲ್ಲ. ಅಮ್ಮ ಸಾಯ್ತಾ ಇದ್ದಾಳೆ. For more updates, like, comment, subscribe to our channel.